ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚೆಕ್ ಮಾಡಿ. ಓಕೆ ಸರ್. ಬಾಲಾಜಿ, ಮಣ್ಯ ಕಿಲ್ ತಂದು ಹಾಕ್ತಿದ್ಯಾ? ಕಲ್ಯಾಣಿ ಅಮ್ಮವರು ತಗೊಂಡ್ ಬಂದ್ರಮ್ಮ. ಕಲ್ಯಾಣಿನಾ? ಹೌದಮ್ಮ. ಯಾಕೆ? ಕಲ್ಯಾಣಿ ಅಮ್ಮವರು ಬೊಂಬೆ ಮಾಡ್ತೀನಿ ಅಂದ್ರಮ್ಮ. ಕಲ್ಯಾಣಿಗೆ ಗೊಂಬೆ ಕೂಡ ಮಾಡಕ್ ಬರುತ್ತಾ ಅಂತ ಕೇಳ್ತಿಯಲ್ಲಮ್ಮ. ನಾನ್ ಯಾರು ಹೇಳು? ಹಿರಿಯರಾದ ಭೂಪತಿ ಶಿವಪಾರ್ವತಿ ಅವರ ಮುದ್ದಿನ ಮೊಮ್ಮಗಳು. ನಮ್ಮನೆ ಕಲೆಗೋಸ್ಕರ ಹುಟ್ಟಿದ ಮನೆ ಅಂತಾರಲ್ಲ, ಮೇ ಬಿ ನಿಮ್ಮಿಂದಾನೆ ನನ್ಗೆ ಬಂದಿದೆ ಅನ್ಸುತ್ತೆ. ಮಣ್ಣಿನ ಬೊಂಬೆ ಮಾಡೋದ್ರಲ್ಲಿ ನನಗೆ ಚಿಕ್ಕಂದಿನಿಂದ ತುಂಬಾ ಫಸ್ಟ್ ಪ್ರೈಸ್ ಬಂದಿದೆ ಗೊತ್ತಾ? ಸ್ಪರ್ಧೆಯಲ್ಲಿ ನನ್ ಮೊಮ್ಮಗಳಿದ್ರೆ ಮೊದಲನೇ ಬಹುಮಾನ ಬರ್ಲೇಬೇಕಲ್ವಾ ಮತ್ತೆ? ಸರಿಯಾಗಿ ಹೇಳಿದ್ರಿ ಅಜ್ಜಿ. ಅದ್ ಸರಿ, ಇದ್ದಕ್ಕಿದ್ದ ಹಾಗೆ ನೀನು ಗೊಂಬೆ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಯಾವಾಗ್ಲಿಂದಾನು ಫ್ರೆಂಡ್ಸ್ ಕೇಳ್ತಿದ್ರಮ್ಮ, ಬೊಂಬೆ ಮಾಡೋದನ್ನ ಯಾಕೆ ನಿಲ್ಸಿದ್ಯಾ ಅಂತ. ಅದು ಅಲ್ದೆ ನನಗೂ ಕಂದನ್ ನೆನಪಿಗೋಸ್ಕರ ಒಂದ್ ಬೊಂಬೆನ ಮಾಡ್ಕೋಬೇಕನ್ನಿಸ್ತು. ಕಲ್ಯಾಣಿ ಅಂದ್ರೆ ಒಂದು ಟೈಮಲ್ಲಿ ಚೇಷ್ಟೆ, ಮಾತ್ ಕೇಳಲ್ಲ, ಹಠಮಾರಿ, ಕೋಪ ಜಾಸ್ತಿ ಅಂತ ಹೀಗೆ ಒಬ್ಬೊಬ್ರು ಏನೇನೋ ಹೇಳ್ತಿದ್ರು. ಹಾಗೆ ಅದೇ ನಿಜ. ಆದ್ರೆ ಯಾವಾಗ ನನ್ ಕೈಗೆ ಮಗು ಬಂತೋ ಅವಾಗಿಂದ ನನ್ ಜೀವನ ಬದಲಾಯಿತು. ನನ್ನಲ್ಲೂ ತುಂಬಾ ಬದಲಾವಣೆ ಆಯ್ತು. ಅದಕ್ಕೆ ತಾಯಿ ಮಗು ಬೊಂಬೆನ ಮಾಡ್ಬೇಕಂತ ಫಿಕ್ಸ್ ಆಗಿದ್ದೀನಿ. ಕೆಲ್ಸ ಇಲ್ದೆ ತಿಂದಿರೋದು ಕರಗ್ದೆ ಎಂಥ ಕೆಲ್ಸ ಮಾಡ್ತಿದೀನಿ ಅಂತ ಹೇಳ್ಕೊಳಕಾಗ್ದೆ ನೀನು ಗೂಬೆ ಕತೆ ಹೇಳ್ತಾ ಇದ್ಯಾ? ನಿನ್ನವರು ಕೇಳ್ತಾ ಇದಾರೆ. ಸರಿ ಹೋಯ್ತು ಸಂಭ್ರಮ. ಅತ್ತೆ, ನೀನಿರು ಕಲ್ಯಾಣಿ. ಕಲೆ ಕನ್ಸಲ್ ಕೂಡ ಬರ್ದಿರೋರ್ಗೆ ಕಲೆ ಅಂದ್ರೆ ಕೀಳಾಗ್ ನೋಡ್ತಾರೆ. ಸರಸ್ವತಿ ಕಟಾಕ್ಷ ಇದ್ರೇನೆ ಇಂತಹ ಕಲೆಗಳು ಬರುತ್ತೆ. ಅವ್ರ ಮನ್ಸು ಚೆನ್ನಾಗಿರುತ್ತೆ. ಕೆಲವ್ರಿಗೆ ಇಂಥದ್ದೆಲ್ಲ ಬರಲ್ಲ. ತಿಂದ್ವಾ, ಪಕ್ಕದಲ್ಲಿರೋರು ಕಾಟ ಕೊಟ್ವಾ, ಮಲ್ಕೊಂಡ್ವಾ, ಇದು ಮಾತ್ರನೇ ಅವ್ರಿಗೆ ಗೊತ್ತು. ಕಲ್ಯಾಣಿ, ಮಾತಾಡ್ತಾ ಇಲ್ಲೇ ನಿಂತಿರ್ತ್ಯಾ ಅಥವಾ ಅಳ್ತಾ ಇರೋ ಮಗುನ ಸಮಾಧಾನ ಮಾಡ್ತೀಯಾ? ಮಗು ಅಳ್ತಿದ್ಯಾ?
ಯಾಕೆ ಅಳ್ತಿದ್ಯಾ ಕಂದ? ಹಾ, ಅಜ್ಜಿ ಅವ್ರ ಹತ್ರ ಹೋಗು, ನಾನು ನಮ್ಮಿಬ್ರು ಬೊಂಬೆನ ತಯಾರು ಮಾಡ್ತೀನಿ. ಓಕೆನಾ ಅಜ್ಜಿ? ತಗೊಳ್ಳಿ. ಅರೆ ರೇ 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 ಮುದ್ದು ಕಂದ. ಹೇಗಿದೆ ಅಜ್ಜಿ? ಸ್ವಚ್ಛವಾದ ಪ್ರೀತಿಗೆ ಸಂಕೇತದ ಹಾಗಿದೆ. ಥ್ಯಾಂಕ್ಸ್ ಅಜ್ಜಿ. ಅಮ್ಮ, ಮಗುನ್ ಕೊಡು. ಕಂದ, ಸೆಲ್ಫಿ ತಗೊಳ್ಳೋಣವಾ? ಇಲ್ಲಿ ನೋಡು. ಈ ಫೋಟೋನ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ. ತುಂಬಾ ಲೈಕ್ಸ್ ಬರುತ್ತೆ. ಏನು ಆಫೀಸರ್ ಹಾಗೆ ನೋಡ್ತಿದ್ದೀರಾ? ಯಾರು ಮಾಡಿದ್ದದನ್ನ? ಎಷ್ಟು ಅದ್ಭುತವಾಗಿದೆ. ನಿಜವಾಗ್ಲೂ ಚೆನ್ನಾಗಿದ್ಯಾ? ವರ್ಣಿಸೋಕಾಗದೇ ಇರೋ ಅಷ್ಟು. ನೋಡ್ತಿದ್ದ ಹಾಗೆ ಅಮ್ಮನ ಪ್ರೀತಿ ನೆನಪಾಗೋ ಹಾಗೆ, ತಾಯಿತನಕ್ಕೆ ಒಳ್ಳೆ ನಿದರ್ಶನದ ಹಾಗಿದೆ. ಅಷ್ಟಕ್ಕೂ ಯಾರು ಮಾಡಿದ್ದದನ್ನ? ನಾನೇ ಮಾಡಿದ್ದು ಆಫೀಸರ್. ಅಯ್ಯೋ ನಿಜ ರೀ, ಬೇಕು ಅಂದ್ರೆ ಅಜ್ಜಿ ಹತ್ರ ಕೇಳಿ. ನಿನ್ಗಿಷ್ಟು ಅಂದವಾಗಿ ಬೊಂಬೆ ಮಾಡೋಕ್ಕೂ ಬರುತ್ತಾ? ಐ ಕಾಂಟ್ ಬಿಲೀವ್. ಮತ್ತೆ ನಿಮ್ ಶ್ರೀಮತಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನಮ್ ಮದ್ವೆ ಆಗಿ ಎಷ್ಟು ದಿನ ಆಯ್ತು, ಒಂದು ಸಲ ಆದ್ರೂ ನನ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನ ತೆಗೆದು ನೋಡಿದ್ದೀರಾ? ಇಲ್ಲ, ನೋಡಿದ್ರೆ ಗೊತ್ತಾಗ್ತಿತ್ತು ಈ ಕಲ್ಯಾಣಿ ಕಲೆ ಎಂತದ್ದು ಅಂತ. ನಿಜಾನೇ. ಇಷ್ಟ ಅಂದವಾಗಿ ಬೊಂಬೆ ಮಾಡೋದು ತುಂಬಾ ದೊಡ್ಡ ವಿಷಯನೇ. ಅದಕ್ಕೆ ಶ್ರೀಮತಿ ಅವ್ರಿಗೆ
ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟು ಚಿಕ್ಕ ಗಿಫ್ಟ್ ಅಂತೀರಲ್ಲ? ಆ ಕವರ್ ಕೂಡ ನನ್ನ ಕೈ ಕೊಡೋ. ಸುಸ್ತಾಗಿ ಬಂದಿದ್ಯಾ? ಮೊದ್ಲು ಹೋಗಿ ನೀನು ಫ್ರೆಶ್ ಆಗು. ಸರಿ ಅಮ್ಮ. ಅಷ್ಟಕ್ಕೂ ನೀನು ಮನುಷ್ಯಳೇನಾ? ಅವನ್ ಪ್ರೀತಿಯಿಂದ ಹೆಂಡತಿಗೆ ಹೂ ತಗೊಂಡ್ ಬಂದ್ರೆ ಮಧ್ಯದಲ್ಲಿ ನೀನು ಅದನ್ನ ಕಿತ್ಕೊಂಡೆ. ಅವನ್ ಚಿಕ್ಕ ಚಿಕ್ಕ ಸಂತೋಷನ ನಾಶ ಮಾಡೋದೇನಾ ನಿನ್ ಕೆಲ್ಸ? ಹೌದು, ಕಲ್ಯಾಣಿಗೆ ಅನುಪಮಾಗೆ ಸಂತೋಷ ಕೊಡೋ ಅಂತ ಯಾವ ವಿಷಯನೂ ನನಗಿಷ್ಟ ಆಗಲ್ಲ. ನನ್ ಮಗನ್ಗೆ ಮೋಡಿ ಮಾಡಿ ಇವರು ಬದಲಾಯಿಸಿದ್ದಾರೆ. ನನ್ ಮಗನ್ನ ಇವರಿಂದ ಕಾಪಾಡ್ಕೋಬೇಕು ಅಷ್ಟೇ. ಮಾಯ ಮಾತುಗಳಿಂದ ನಿಮ್ ಸೋದ್ರ ಸೊಸೆ ನನ್ ಮಗನ್ಗೆ ಹತ್ರ ಆಗ್ಬೇಕು ಅಂತ ನೋಡಿದ್ರೆ ಪ್ರತಿ ಸಲ ನಾನು ಹೀಗೆ ಅಡ್ಡಿ ಮಾಡ್ತೀನಿ. ನಿನ್ ಮಾತುಗಳನ್ನ ಕೇಳ್ಕೊಂಡು ಬದಲಾಗೋದಕ್ಕೆ ಶೌರ್ಯ ಏನ್ ಚಿಕ್ಕ ಮಗು ಅಲ್ಲ, ಅವನಿಗೊಂದ್ ಚಿಕ್ಕ ಮಗು ಇದೆ. ಅವನನ್ನ ಅಡ್ಡ ಇಟ್ಕೊಂಡೆ ಅಲ್ವಾ ನನ್ ಮಗನಿಗೆ ಇವಳು ಹತ್ರ ಆಗ್ತಿರೋದು. ಇವಳೇನೋ ಯಶೋಧ ಅಂತೆ, ಆ ಮಗು ಕೃಷ್ಣ ಅಂತೆ, ಮತ್ತೆ ನಾನ್ ಯಾರು? ಶೂರ್ಪನಕ್ಕಿನಾ? ಶೂರ್ಪನಕ್ಕಿನ ಅಂತ ಅಷ್ಟು ಡೌಟ್ ಯಾಕೆ ಕೇಳ್ತಾ ಇದ್ದೆ ದಮಯಂತಿ? ಶೂರ್ಪನಕ್ಕಿನ ತಾನೆ? ಈಗಾಗ್ಲೇ ನನ್ ಮೈಯೆಲ್ಲ ಉರಿತಿದೆ. ನಿಮ್ ಮಾತುಗಳಿಂದ ಮತ್ತೆ ಕೋಪ ಬರಿಸ್ಬೇಡಿ. ನಿನ್ನ ಮಾವಯ್ಯ ನೀವಿರಿ, ಬಿಟ್ಬಿಡಿ. ಆಫೀಸರ್ ತಂದಿರೋ ಹೂವು ನನಗ್ ಸಿಗ್ಬೇಕು ಅಂತ ಹಣೆಲ್ ಬರ್ದಿಲ್ಲ ಅನ್ಸುತ್ತೆ. ಅದು ಹೀಗೆ ಇರು. ಬಾಯ್ ಇದೆ ಅನ್ಕೊಂಡು ನನಗೆ ಎದುರುತ್ರ ಕೊಡದೆ. ನೀವ್ ನನ್ಗೆ ಹೂ ಸಿಗ್ದಿದ್ ಹಾಗೆ ಮಾಡಿ ನನ್ ಸಂತೋಷನ ಹಾಳು ಮಾಡ್ದೆ ಅನ್ಕೋತಿದ್ದೀರಾ. ನೀವು ಹೀಗ್ ಮಾಡಿದ್ದೆ ನನಗ್ ಜಾಸ್ತಿ ಸಂತೋಷ ಕೊಡ್ತಿದೆ. ನೋವಿಂದ ನಿಮ್ ಸೋದ್ರ ಸೊಸೆಗೆ ಮೆದ್ಲಲ್ಲಿ ನರ ಕಟ್ಟಾಗಿ ಹುಚ್ಚಿಡ್ದಿದೆ. ಏನೇನೋ ಮಾತಾಡ್ತಾ ಇದ್ದಾಳೆ. ನಿಮ್ಮನ್ಸ್ ಹಾಸ್ಪಿಟಲ್ಗೆ ಫೋನ್ ಮಾಡಿ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ನನಗೇನೂ ಆಗಿಲ್ಲ ಅತ್ತೆ. ನಾನೀ ಗೊಂಬೆನ ನನ್ನ ಮತ್ತೆ ಕಂದನ್ ಪ್ರತಿರೂಪವಾಗಿ ಮಾಡ್ಕೊಂಡಿದ್ದೀನಿ. ನೀವು ನನ್ನ ಕೈಗೆ ಎಲ್ಲಿ ಹೂವು ಕೊಟ್ಬಿಡ್ತಾರೋ, ಆಫೀಸರ್ ನನಗೆಲ್ಲಿ ಇನ್ನೂ ಹತ್ರ ಆಗ್ಬಿಡ್ತಾರೋ ಅನ್ನೋ ಭಯದಿಂದ ಹೀಗೆ ಮಾಡಿದ್ದೀರಾ. ಹೂವಿನ ಹಾರ ಹಾಕಿ ನಿಮಗ್ ಗೊತ್ತಿಲ್ದೇನೆ ನೀವು ನನಗೂ ಕಂದಂಗೂ ಇರೋ ಸಂಬಂಧಕ್ಕೆ ಬೆಲೆ ಕೊಟ್ರಿ ಅತ್ತೆ. ಅದನ್ನೇ ನಾನು ಆಶೀರ್ವಾದ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸಿದ್ದು. ಸ್ವಲ್ಪ ಯಾಮಾರಿದ್ರು ಶೌರ್ಯ ನೀನು ನನ್ನ ಸಾಯಿಸ್ಬಿಡ್ತಿದ್ದ. ಅದನ್ನ ನೆನೆಸ್ಕೊಂಡ್ರೇನೆ ನನಗೆ ತುಂಬಾ ಭಯ ಆಗ್ತಿದೆ. ಶೌರ್ಯ ನೋಡೋ ಟೈಮ್ಗೆ ನೀನು ಲಕ್ಷ್ಮಿನ ನನ್ನ ಪ್ಲೇಸಲ್ಲಿ ನಿಲ್ಸಿದ್ದು ಸರಿ ಹೋಯ್ತು ಅನ್ಸುತ್ತೆ. ಇಟ್ಸ್ ಓಕೆ ಸ್ಯಾಮ್. ಏನೋ ಓಕೆ? ಮೊನ್ನೆ ತಾನೇ ಸಾವಿನ ಮನೆವರೆಗೂ ಹೋಗಿ ಬಂದಿದ್ಯಾ, ಈಗ ಮತ್ತೆ ಮಾತಾಡ್ಕೊಂಡು ಬಂದ್ಯಾ? ಅಲ್ಲ, ಎಲ್ಲಿಗೆ ಹೋದ್ರು ಮಗುನ ಕಂಕ್ಲಲ್ಲೇ ಇಟ್ಕೊಂಡು ಹೋದಾಗೆ ಇವಳನ್ನ ಯಾಕೋ ಯಾವಾಗ್ಲೂ ಜೊತೆಲಿ ಇಟ್ಕೊಂಡು ಹೋಗ್ತೀಯಾ? ಇವಳು ಕಾಲ್ ಗುಣನೇ ಸರಿ ಇಲ್ಲ. ಅಮ್ಮ, ನೀನ್ ಮತ್ತೆ ಶುರು ಮಾಡಬೇಡ ಅಮ್ಮ. ಮಾತಾಡಬೇಡಿ, ಇಂಪಾರ್ಟೆಂಟ್ ಕಾಲ್. ಹಲೋ ಸರ್.
ಹಾಂ ಹೇಳಿ ಸರ್. ಏನೇ ಹಾಗೆ ನೋಡ್ತಿದ್ಯಾ? ನಿನಗೀಗಾಗ್ಲೇ 2 ಸಲ ಹೇಳಿದೀನಿ ನನ್ ತಂಟೆಗ್ ಬರ್ಬೇಡ ಅಂತ. ನೀನು ಕೇಳ್ತಿಲ್ಲ. ಇನ್ನೊಂದು ಸಲ ನನಗೆ ಅಂತವಳು ಇಂಥವಳು ದರಿದ್ರದವಳು ಅಂತ ಬಾಯ್ ಬಿಟ್ಟೆ ಅನ್ಕೋ. ಏನ್ ಮಾಡ್ತೀಯಾ? ಹೊಡಿತೀಯಾ? ಛೆಛೆ, ಅಂತ ಕೆಲ್ಸ ನಾನ್ ಯಾಕೆ ಮಾಡ್ಲಿ? ಒಂದೇ ಸಲ ರಾಜಮ್ಮನ ಹತ್ರ ನಿನ್ ತಮ್ಮನ ಹತ್ರ ಹೋಗ್ತೀನಿ. ಇಷ್ಟು ದಿನ ನಾವ್ ಆಡಿದ್ದು ನಾಟಕ, ನಾನು ಸಿದ್ದು ಲವರ್ಸ್ ಓಡ್ ಬಂದಿದೀವಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು. ಅವಾಗ ನೀನೇ ಬೀದಿಗೆ ಬೀಳ್ತೀಯ. ನನಗ್ ಮತ್ತೆ ಅಗತ್ಯ ಬಂದ್ರೆ ನಾನ್ ತವ್ರ ಮನೆಗೋ ಗಂಡನ್ ಮನೆಗೋ ಹೋಗ್ತೀನಿ. ಹೋದ್ರೆ ನೀನು ನಿನ್ ತಮ್ಮನ ಹತ್ರ ಕೆಟ್ಟವಳಾಗ್ತೀಯ. ನಿನ್ನ ಮಗ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಬೈತಾನೆ. ಏನು ಹೆದರ್ಸ್ತಿದ್ಯಾ? ಈ ಮೀನಾಕ್ಷಿ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನನ್ನ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಆಗ್ಲಿ ಅತ್ತೆ, ನಿಮ್ಮಿಂದ ನಾವು ದೂರ ಹೊರಟು ಹೋಗ್ತೀವಿ. ಏನಾಯ್ತಮ್ಮ? ಬಾಯಿಸಿದ್ದು ನನಗೋಸ್ಕರ ಹುಡುಕ್ಬೇಡ. ಅಮ್ಮ ಮತ್ತೆ ಏನಂದ್ಯಮ್ಮ? ಇದೊಳ್ಳೆ ಚೆನ್ನಾಗಿದ್ಯಲ್ಲ. ಏ ಸಿದ್ದು, ನೀನ್ ಹೊರಗಡೆ ಹೋಗ್ತಿದ್ದಾಗೆ ಇವಳು ಇನ್ನೊಂದ್ ಮುಖ ಏನು ಅಂತ ಗೊತ್ತಾಗುತ್ತೆ ಕಣೋ. ನಿಮ್ ತಮ್ಮನ್ಗೆ ನಿಜ ಹೇಳ್ತೀನಿ, ನಾನ್ ನನ್ ಗಂಡನ ಹತ್ರ ಹೋಗ್ತೀನಿ ಅಂತ ಹೇಳ್ತಾಳೆ. ನೀನ್ ಬರ್ತಿದ್ ಹಾಗೆ ದೋಸೆ ಮಗಚ್ದಾಗೆ ಸುಳ್ಳು ಹೇಳ್ತಿದ್ದಾಳೆ ಕಣೋ. ಅಯ್ಯೋ, ನಾನು ಅತ್ತೆ. ಅಮ್ಮ, ನೀವಿಬ್ರು ಹೀಗೆ ಜಗಳ ಮಾಡ್ತಿದ್ರೆ ರಾಜಮ್ಮ ಅತ್ತೆ ನೋಡಿದ್ರೆ ಏನಾಗುತ್ತೆ ಗೊತ್ತಾ? ನನಗೆ ಮೊದಲಿಂದಾನೂ ಅನುಮಾನ ಇತ್ತು ನಿಮ್ಮ ಮೂವರ ಮೇಲೂ. ಅದೇ ನಿಜ ಅಂತ ಇವಾಗ ಅರ್ಥ ಆಯ್ತು. ಅಂದ್ರೆ ಅತ್ತೆ, ಅದು ಮಾತು ಬದಲಾಯಿಸ್ಬೇಡ ಸಿದ್ದು. ನಾನು ಕೇಳಿಸ್ಕೊಂಡೆ, ನಾನಿದ್ದೆ. ಎಷ್ಟು ಜನಕ್ಕೆ ಮೋಸ ಮಾಡ್ತೀರಾ? ಎಲ್ಲ ರೆಡಿ ಇದೆ ಅಲ್ವಾ? ಎಲ್ರನ್ನು ಕರೆಯೋದೇ ತಡ. ಕರಿ ಮತ್ತೆ. ಅತ್ತೆ, ಮಾವಯ್ಯ, ಅಜ್ಜಿ, ಅಮ್ಮ, ಚಿಕ್ಕಪ್ಪ, ಎಲ್ರು ಬನ್ನಿ. ಅತ್ತೆ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಹುಷಾರು ದಮಯಂತಿ, ನೀನ್ ಇವತ್ತೇ ಹುಟ್ಟಿರೋದು. ಚಿಕ್ಕ ಮಗು. ಸ್ವಲ್ಪ ಓವರ್ ಆಗ್ಲಿಲ್ವಾ? ಇಲ್ಲ, ಪ್ರೀತಿ ಮಾತ್ರನೇ ಇದೆ. ಅಮ್ಮ, ಕೇಕ್ ಕಟ್ ಮಾಡು. ತಗೊಳ್ಳಿ. ತುಂಬಾ ಸಂತೋಷ ಪಡ್ತಿದ್ಯಾ? ಈ ಕೇಕ್ ನನ್ಗೋಸ್ಕರನೇ ಮಾಡಿದೀನಿ ಅಂತ ನನ್ನ ಮಗನ ಹತ್ರ ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ಯಾ?
ಈಗ ಅದೇ ಕೇಕಿಂದ ನಿನಗೆ ಬಯಸ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಮ್ಮ? ಕೇಕ್ ಕಟ್ ಮಾಡು. Happy birthday to you. Happy birthday to you. Happy birthday Happy birthday to you. ಹ್ಯಾಪಿ ಬರ್ಡೇ ಟು ಯು. ಕಲ್ಯಾಣಿ, ಅಮ್ಮ, ಫಸ್ಟ್ ಕೇಕ್ ಯಾವಾಗ್ಲೂ ನನಗೆ ಅಲ್ವಾ ತಿನ್ಸೋದು? ಕಲ್ಯಾಣಿಗೆ ಯಾಕೆ ತಿನ್ನಿಸ್ತಾ ಇದೆಯಾ? ಯಾವಾಗ್ಲೂ ನಿನಗೆ ಅಲ್ವೇನೋ ತಿನ್ನಿಸ್ತಾ ಇದ್ದಿದ್ದು. ಈ ಸಲ ಕಲ್ಯಾಣಿಗೆ ತಿನ್ನಿಸ್ತೀನಿ. ಆಶ್ಚರ್ಯ ಆಗ್ತಿದೆ ದಮಯಂತಿ, ನೀನೇನ ಈ ಮಾತನ್ನ ಹೇಳ್ತಿರೋದು? ಚಿಕ್ಕ ಮೆದುಳಿಗೇನು ಏಟಾಗಿಲ್ಲ ತಾನೆ?